ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದಲ್ಲಿ ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ಜಾಲಹಳ್ಳಿಯ ಅಂಬೇಡ್ಕರ್ ವೃತ್ತದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವಿವಿಧ ದಲಿತ ಸಂಘಟನೆಗಳು ಒಂದಾಗಿ ಸೇರಿ ಗೌರವ ಸಮರ್ಪಿಸಿದವು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ದಲಿತ ಮುಖಂಡ ಎನ್ ಲಿಂಗಪ್ಪ ಅವರು, ಅಂಬೇಡ್ಕರ್ ಅವರ ಜಯಂತಿ ಭಾರತ ಮಾತ್ರವಲ್ಲದೆ ಜಗತ್ತಿನಾದ್ಯಂತ ಆಚರಣೆಯಾಗುತ್ತಿರುವುದು ಅವರ ಮಹತ್ವವನ್ನು ತೋರಿಸುತ್ತೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ವಕೀಲ ವೇಣುಗೋಪಾಲ್ ನಾಯಕ್ ಮಾತನಾಡಿ, ಅಂಬೇಡ್ಕರ್ ಅವರ ಆದರ್ಶ ಹಾಗೂ ತತ್ವಗಳನ್ನು ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಹಾಗೇನೆ ಸಂವಿಧಾನ ರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಎಂದಿದ್ದಾರೆ. ಜಾಲಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಆರ್ಎಸ್ ಹುಲಿಮನಿಗೌಡರು ಮಾತನಾಡಿ, ಸಮಾಜದಲ್ಲಿ ಅಸ್ಪೃಶ್ಯತೆ ಮತ್ತು ಅಸಮಾನತೆಯನ್ನ ನಿವಾರಿಸಲು ಅಂಬೇಡ್ಕರ್ ಅವರ ಪಾತ್ರ ಅತ್ಯಂತ ಮಹತ್ವದ್ದು ಅಂತ ಹೇಳಿದ್ರು. ಭಾರತ ರತ್ನ ಪ್ರಶಸ್ತಿ ಪಡೆದ ಮಹಾನ್ ವ್ಯಕ್ತಿಗಳಲ್ಲಿ ಅಂಬೇಡ್ಕರ್ ಪ್ರಮುಖರು ಅಂತ ಹೇಳಿದ್ದಾರೆ. ಸಮಾಜ ಸೇವಕ ಸಾಬಣ್ಣ ಕಮಲದಿನ್ನಿ ಅವರು ಮಾತನಾಡಿ, ಜಾತಿ ಭೇದವನ್ನ ಮರೆತು ಸಮಾನತೆಯ ಸಂದೇಶವನ್ನ ಸಾರುವ ಮೂಲಕ ಅಂಬೇಡ್ಕರ್ ಜಯಂತಿಯನ್ನ ಆಚರಿಸ್ತಾ ಇದ್ದೇವೆ ಎಂದಿದ್ದಾರೆ. ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ದೇಶವನ್ನು ಈ ಸಂವಿಧಾನವನ್ನು ರಕ್ಷಣೆ ಮಾಡಿದಾಗ ಮಾತ್ರ ನಾವು ಬಾಬಾ ಸಾಹೇಬವನ್ನು ಜಯಂತಿ ಮಾಡೋದಕ್ಕೆ ಸ್ವಾರ್ಥ ಆಗುತ್ತಂತ ಹೇಳೋದ್ರ ಮೂಲಕ ಈ ಒಂದು ನಾಲ್ಕು ಮಾತನಾಡಲು ಅವಕಾಶ ಕೊಟ್ಟಂತ ಜಯಂತ್ಯೋತ್ಸವದ ಎಲ್ಲ ಪ್ರಮುಖ ಮುಖಂಡರಿಗೂ ವಂದನೆಗಳನ್ನು ತಿಳಿಸುತ್ತಾ ನನ್ನೊಂದೆರಡು ಮಾತುಗಳನ್ನು ತಿಳಿಸ್ತೇನೆ. ಈ ಜನ್ಮ ದಿನೋತ್ಸವವನ್ನು ದೇಶ ವಿದೇಶಗಳಲ್ಲಿ ಕೂಡ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ 135ನೇ ಜನ್ಮ ದಿನೋತ್ಸವವನ್ನು ಆಚರಿಸುತ್ತಾ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳೆಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಧ್ಯಯನ ಮಾಡಿ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಅಧ್ಯಯನ ಮಾಡಿ ಅವರ ಬಗ್ಗೆ ತಿಳ್ಕೊಂಡಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಬಹುದೊಡ್ಡ ಒಂದು ಜ್ಞಾನವನ್ನ ನಾವು ಗುರುತಿಸೋದಕ್ಕಿಂತ ಅವರು ಯಾವ ಜಾತಿಯವರಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಗುರುತಿಸುವಂತ ವ್ಯವಸ್ಥೆ ಇದೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ರಾಷ್ಟ್ರ ಬಿಟ್ಟು ಹೊರಗಡೆ ಕಳಿಸದೇ ಇರತಕ್ಕಂಥ ವ್ಯವಸ್ಥೆ ಮೊದಲಿನಿಂದಲೂ ಇದೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸುಮಾರು 13 ಸಲ ಕೊಲೆ ಮಾಡಲು ಸಂಚು ಮಾಡಿದರು. ಆದರೆ 13 ಸಲ ಕೊಲೆಯ ಪ್ರಯತ್ನದಲ್ಲಿ ಅವರು ಉಳಿದು ಈ ದೇಶಕ್ಕೆ ಈ ಎಲ್ಲ ಶೋಷಿತ ಸಮಾಜದ ಮಹಿಳೆಯರು ಕೂಡ ಮೇಲೆ ಬರುವಂತೆ ಅವರು ಕಾನೂನಿನ ಅಡಿಯಲ್ಲಿ ಈ ಸಂವಿಧಾನಾತ್ಮಕವಾಗಿ ನಮಗೆ ಕಾನೂನುಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ದೇಶದಲ್ಲಿ ಕಟ್ಟಕಡೆಗೆ ಇರತಕ್ಕಂಥ ಒಬ್ಬ ಮಹಿಳೆ ಉನ್ನತ ಹುದ್ದೆಯಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿದೆ. ಅದನ್ನು ಪ್ರತಿಯೊಬ್ಬ ಮಹಿಳೆಯರು ಕೂಡ ಅರಿತುಕೊಳ್ಬೇಕು. ನಮ್ಮ ದೇಶದಲ್ಲಿ ಬರೇ ಏನಪ್ಪ ಅಂದ್ರೆ ನಾವು ಜಾಸ್ತಿ ಧರ್ಮ ಮತ್ತು ಜಾತಿಗಳಲ್ಲಿ ಬಡದಾಡ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ನಾವು ಬದುಕುವುದಕ್ಕೆ ಗಾಳಿ, ಬೆಳಕು, ನೀರು ಎಷ್ಟು ಮುಖ್ಯನೋ, ಆದರೆ ಆ ಧರ್ಮಗಳು ಮತ್ತು ಜಾತಿ ಇಲ್ಲದಿದ್ದರೂ ನಾವು ಬದುಕ್ತಾ ಇದ್ದೀವಿ. ಆದರೆ ಇಲ್ಲಿ ಸಾಮರಸ್ಯ ಬಹಳ ಮುಖ್ಯ. ನಮ್ಮ ಜಾಲಹಳ್ಳಿಯಲ್ಲಿ ಎಲ್ಲ ಸಮಾಜದ ಗಣ್ಯರು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏಪ್ರಿಲ್ 14, 1891ರಲ್ಲಿ ಅವರು ಜನ್ಮ ತಾಳಿದ್ರು. ಅದು ಮಹಾರಾಷ್ಟ್ರ ಜಿಲ್ಲೆಯ ರತ್ನಗಿರಿಯಲ್ಲಿ. ಅದಾದ ನಂತರ ಅವರ ಮರಣ ಡಿಸೆಂಬರ್ 6, 1956ರಲ್ಲಿ ನಿಧನರಾದರು. ಆದರೆ ಅವರು ಬಾಳ್ತಕ್ಕಂಥ ರೀತಿ, ಈ ಕೊಡ್ತಕ್ಕಂಥ ಒಂದು ದೇಣಿಗೆಯಿಂದ ಸಮಾಜಕ್ಕೆ ಎಷ್ಟು ಅಪಾರವಾದದ್ದು. ಅವರು ಎರಡು ವಿಷಯದಲ್ಲಿ ಅವರು ಭಾಳ ದೇಶದಲ್ಲಿ ಯಾವ್ದಾದ್ರು ವ್ಯಕ್ತಿ ಇದ್ರೆ ಅದು ಡಾಕ್ಟರ್ ಅಂಬೇಡ್ಕರ್ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಹೇಳ್ತಾ ಇದ್ದೀನಿ, ಅವರು ಎರಡು ಮಾತಿನಿಂದ ಈ ದೇಶವನ್ನು ಕಟ್ಟಿದ್ರು. ಅಂಬೇಡ್ಕರ್ ಕೊಟ್ಟಂಥ ಈ ಸಂವಿಧಾನ ಅನ್ನೋದು ಏನಂತಂದ್ರೆ ಭಾರತದ ಬುನಾದಿ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ಅಸಂಘಟಿತ ನಿರ್ಜನರ, ದಲಿತರ ಸೇವೆಗಾಗಿ ತಮ್ಮ ಶ್ರಮವನ್ನು ಎತ್ತಿ ಹಿಡಿದಂಥ ಯಾರಾದರೂ ವ್ಯಕ್ತಿ ಇದ್ದಾರೆ ಅಂದರೆ ಡಾಕ್ಟರ್ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದೀವಿ. ಇವರು ಸಮಾಜದ ಸಮಾನತೆ ಮತ್ತು ಭದ್ರತೆ ಹಾಕಿಕೊಟ್ಟಂಥ ನಮ್ಮ ವೈಜ್ಞಾನಿಕ
ಬುದ್ಧ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ಹೇಳ್ತಾ ಇದ್ದೀನಿ, 12ನೇ ಶತಮಾನದಲ್ಲಿ ಬಸವಣ್ಣ ಹೇಗೆ ಈ ತಮ್ಮ ವಚನ ಮುಖಾಂತರ ಸಮಾಜ ಸುಧಾರಣೆ ಮಾಡುವಂಥ ರೀತಿಯಲ್ಲಿ ಯಾರೇ ಅವ್ರಿಗೆ ಸಂವಿಧಾನ ಇದ್ದಿದ್ದಿಲ್ಲ, ಆದರೆ ವಚನ ಮುಖಾಂತರ ಸಮಾಜವನ್ನು ತಿದ್ದುವ ಕಾರ್ಯಕ್ರಮ ಆಗಿನ ಕಾಲದಲ್ಲಿ ಆಗಿತ್ತು. ಆದರೆ 21ನೇ ಶತಮಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಲಿಖಿತ ಮುಖಾಂತರ ಸಮಾಜ ಸೇವೆಯನ್ನು, ಸಮಾಜ ಸುಧಾರಣೆಯನ್ನು, ಅಸ್ಪೃಶ್ಯತೆಯನ್ನು, ಅಸಮಾನತೆಯನ್ನು ಹೋಗಲಾಡಿಸತಕ್ಕಂಥ ಯಾವುದಾದ್ರು ವ್ಯಕ್ತಿ ಇತ್ತಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದನ್ನು ಅವರ ಒಂದು ಪಾರ್ಥಕವಾಗಿ ಅವರಿಗೆ ಡಾಕ್ಟರ್ ಅಂಬೇಡ್ಕರ್ ಅಂತ ಒಂದು ಪ್ರಶಸ್ತಿ ಕೊಡಲಾಯಿತು ಮತ್ತು ಭಾರತ ರತ್ನ ಅಂತೇಳಿ ಒಂದು ಬಿರುದನ್ನು ಅವರಿಗೆ ಕೊಡಲಾಯಿತು. ಯಾರ್ಯಾದ್ರೂ ಭಾರತ ರತ್ನ ಅಂತೇಳಿ ಸಿಕ್ಕಿದ್ದೆ ಆದರೆ ಡಾಕ್ಟರ್ ಅಂಬೇಡ್ಕರ್ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಅವಕಾಶ ಮಾಡತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ಮತ್ತು ಸಂಘಟಕರಿಗೆ ಹಾಗೂ ಸಾರ್ವಜನಿಕರಿಗೆ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಸೈಡ್ ತಗೊಂಡ್ಬಿಡ್ರಿ. ಆರ್ಥಿಕ ಶುಭಾಶಯಗಳು. ಇವತ್ತು ಏಪ್ರಿಲ್ 14, 1891ರಲ್ಲಿ ಮಧ್ಯಪ್ರದೇಶದ ಮಹವಾ ಅಂತಕ್ಕಂಥ ಒಬ್ಬ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಮಾದರಿಯ ಒಂದು ಅಮೋಘ ರತ್ನವನ್ನಾದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಂದೆ ನಡೀತಕ್ಕಂಥ ಅನಿಷ್ಟ ಪದ್ಧತಿಯ ವಿರುದ್ಧ ಹೋರಾಟ ಮಾಡಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸೋಕ್ಕೋಸ್ಕರ ಅವರು ಬಹಳಷ್ಟು ಶ್ರಮವನ್ನು ಪಡೆದಿದ್ದಾರೆ. ಅಂತ ಮಹಾನ್ ನಾಯಕರು ಅವರು ಏನಪ್ಪಾ ಅಂದ್ರೆ ವೃತ್ತಿಯಲ್ಲಿ ವಕೀಲರು, ಪ್ರವೃತ್ತಿಯಲ್ಲಿ ಒಬ್ಬ ರಾಜಕಾರಣಿ ಮತ್ತು ಸಮಾಜ ಸುಧಾರಕರಾಗಿದ್ದರು. ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಾಗ ನಡೆದಿರ್ತಕ್ಕಂಥ ಒಂದು ರಾಜ್ಯ ವ್ಯವಸ್ಥೆಯಲ್ಲಿ ಬಹಳಷ್ಟು ಅನಾಚಾರಗಳು, ಅಸ್ಪೃಶ್ಯತೆಗಳನ್ನು ಅವರು ಹೋಗಲಾಡಿಸೋಕ್ಕೋಸ್ಕರ ತಮ್ಮ ಜೀವನವನ್ನೇ ಪಣವಾಗಿ ತೊಟ್ಟಿರ್ತಕ್ಕಂಥ ಮಹಾನ್ ಚೇತನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂತ ಒಬ್ಬ ಮಹಾನ್ ನಾಯಕರು ಅವರು ಮತ್ತು ಕಾನೂನು ಮತ್ತು ನ್ಯಾಯ ಸಚಿವರಾಗಿದ್ದಾಗ ಅವಾಗ ಏನಪ್ಪ ಅಂತಂದರೆ ಕಾರ್ಮಿಕರಿಗೆ 12 ತಾಸು ಏನಪ್ಪ ಅಂತಂದರೆ ದುಡಿಸ್ತಕ್ಕಂಥ ವ್ಯವಸ್ಥೆ ಇತ್ತು. ಅದನ್ನು ಕಂಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಏನಪ್ಪ ಅಂತಂದರೆ 8 ತಾಸು ಕಾರ್ಮಿಕರು ದುಡಿಯುವ ಒಂದು ವ್ಯವಸ್ಥೆಯನ್ನು ಅವರು ಆ ಸಂದರ್ಭದಲ್ಲಿ ಜಾರಿ ಮಾಡಿದರು. ಅದೇ ರೀತಿಯಾಗಿ ಅವರು ದಲಿತ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಉಳಿವಿಗಾಗಿ ಅವರ ಒಂದು ಸಾಮಾಜಿಕ ನ್ಯಾಯದಡಿಯಲ್ಲಿ ಅವರಿಗೇನಪ್ಪ ಅಂತಂದರೆ ರಿಸರ್ವೇಷನ್ ಅನ್ನು ಆ ಸಂದರ್ಭದಲ್ಲಿ ಪಾಸ್ ಮಾಡಿದರು. ಆ ಒಂದು ರಿಸರ್ವೇಷನ್ ಅಲ್ಲಿ ನಾವೆಲ್ಲರೂ ಇಲ್ಲಿ ನಿಂತು ಮಾತಾಡಬೇಕಾಯ್ತಪ್ಪ ಅಂತಂದರೆ ಆ ಒಂದು ರಿಸರ್ವೇಷನ್ ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ಬಯಸ್ತೇನೆ. ಅವರು ಏನಪ್ಪ ಅಂದ್ರೆ ನೋಡಿರ್ತಕ್ಕಂಥ ಅನಿಷ್ಟ ಪದ್ಧತಿ, ರಾಜರ ಮಕ್ಕಳು ರಾಜರೇ ಆಗಬೇಕು, ಒಬ್ಬ ಸಾಮಾನ್ಯರ ಮಕ್ಕಳು ಕೂಡ ರಾಜರಾಗಬೇಕಂತ ಕನಸು ಕಂಡಿರೋರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹೀಗಾಗಿ ಏನಪ್ಪ ಅಂತಂದ್ರೆ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡಿಬೇಕಾಗುತ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ 14ನಲ್ಲಿ ಡಿಕ್ಲೇರ್ ಆಗಿ ಬರೆದಿದ್ದಾರೆ, ಸಮಾನತೆ ಅಂತಕ್ಕಂಥ ಅಸ್ತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅವರು ಒಂದು ಮಾತನ್ನು ಹೇಳ್ತಾರೆ, ದೇವರ ಮುಂದೆ ನಾವು ಸಮಾನವಾಗಿ ಕಾಣುವುದಕ್ಕಿಂತ ನಮ್ಮಲ್ಲೇ ನಾವು ಸಮಾನರಾಗಿ ಕಾಣಿದಾಗ ಮಾತ್ರ ನಮಗೇನಪ್ಪ ಅಂದ್ರೆ ಸ್ವಾತಂತ್ರ್ಯ ಸಿಗ್ತಕ್ಕಂಥ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಅವರ ಒಂದು ವಿಚಾರಧಾರೆಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಸಂವಿಧಾನದ ಪ್ರತಿಯೊಂದು ಆರ್ಟಿಕಲ್ಗಳನ್ನು ಪ್ರತಿಯೊಬ್ಬರು ಓದಲೇಬೇಕು. ಶಿಕ್ಷಣ, ಸಂಘಟನೆ, ಹೋರಾಟ ಇದು ಬಹಳ ಮಹತ್ವವಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಸ್ಲೋಗನ್ನು. ಶಿಕ್ಷಣ ಅಂತಂದ್ರೆ ಪವರ್ ಅಂದ್ರೆ ಶಿಕ್ಷಣ ಇದ್ರೆ ಮಾತ್ರ ನಾವು ಫೇಸ್ ಮಾಡಕ್ ಸಾಧ್ಯ ಆಗ್ತದೆ. ಸಂಘಟನೆ ಅಂದ್ರೆ ಏನಪ್ಪಾ ಅಂದ್ರೆ ಹೋರಾಟ ಅಂದ್ರೆ ಯೂನಿಟಿ ಇಸ್ ಸ್ಟ್ರೆಂತ್, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ಹೋರಾಟಪ್ಪ ಅಂತಂದ್ರೆ ಪ್ರೊಟೆಸ್ಟ್. ಇವತ್ತು ನೀವು ಏನಪ್ಪ ಅಂದ್ರೆ ಮಗು ಅಳತಪ್ಪ ಅಂತಂದ್ರೆ ತಾಯಿ ಹಾಲು ಕೊಡ್ತಾಳೆ. ಅದೇ ರೀತಿಯಾಗಿ ಸರ್ಕಾರಕ್ಕೆ ಚಾಟಿಯನ್ನು ಬೀಸಬೇಕಾದ್ರೆ ಹೋರಾಟದ ಅವಶ್ಯಕತೆ ಬಹಳ ಇದೆ. ಹೀಗಾಗಿ ಏನಪ್ಪ ಅಂತಂದ್ರೆ ಹೇಳ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಹಳಷ್ಟು ವಿಚಾರಧಾರೆಗಳಿದ್ದಾವೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಅಂದಿನ ಅನಿಷ್ಟ ಪದ್ಧತಿಗೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅದೇ ರೀತಿಯ ಒಬ್ಬ ಮೈಸೂರು ಸಂಸ್ಥಾನದ ರಾಜ, ಮೈಸೂರು ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ಅವರು ಅಂದು ನಡೀತಕ್ಕಂಥ ಕೇರಳದಲ್ಲಿ ಅನಿಷ್ಟ ಪದ್ಧತಿ ಸ್ತನಗಂಧಾಯವನ್ನು ವಿರೋಧಿಸಿ ಅಲ್ಪಸಂಖ್ಯಾತರು ಮತ್ತು ದಲಿತ ಹಿಂದುಳಿದವರಿಗೆ ಸ್ತನವನ್ನು ಮುಚ್ಚತಕ್ಕಂಥ ಒಂದು ಸರ್ಕಾರವನ್ನು ಕೊಟ್ಟಿರ್ತಕ್ಕಂಥ ಯಾರಾದ್ರಾಗಿದ್ರೆ ಅದು ಹಜರತ್ ಟಿಪ್ಪು ಸುಲ್ತಾನ್ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಅವರು ಅಲ್ಲಿ ಆ ಒಂದು ಸಮುದಾಯವನ್ನು ಇದು ಮಾಡಿ ಒಂದು ಸ್ತನವನ್ನು ಮುಚ್ಚತಕ್ಕಂಥ ಕೆಲಸ ಮಾಡಿ ಅವರು ಏನಪ್ಪ ಅಂದರೆ ಮಾನವನ್ನು ಮುಚ್ಚತಕ್ಕಂಥ ಕೆಲಸ ಮಾಡಿದರು. ಇವರು ಈ ದೇಶದ 1-2 ಅಮೋಘ ರತ್ನಗಳು. ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇನ್ನೊಂದು ಹಜರತ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ವಂದಿಸಿ ನನ್ನ 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್, ಜೈ ಭೀಮ್. ಅಂಬೇಡ್ಕರ್ ಅಭಿಮಾನಿಗಳೇ ಮತ್ತು 135ನೇ ಜಯಂತಿಯನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳೇ, ನಮ್ಮ ವಿವಿಧ ಸಂಘಟನೆಯ ಮುಖಂಡರು ಮತ್ತು ವಿವಿಧ
ಸಂಘಟನೆಯ ಪದಾಧಿಕಾರಿಗಳು ಮತ್ತು ಪತ್ರಕರ್ತರೇ, ಪೊಲೀಸ್ ಇಲಾಖೆಯವರು ಮತ್ತು ಈ ಊರಿನ ಎಲ್ಲ ಪೂರ್ವಿಕರು, ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ 135ನೇ ದಿನಾಚರಣೆಯನ್ನು ನಾವು ಆಚರಣೆ ಮಾಡುವಾಗ ಈ ದೇಶ ಕಂಡಂಥ ಅದ್ಭುತ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. 7ನೇ ಶತಮಾನದಲ್ಲಿ ಮಾತಂಗ ಋಷಿ, 8ನೇ ಶತಮಾನದಲ್ಲಿ ಬುದ್ಧ, 12ನೇ ಶತಮಾನದಲ್ಲಿ ಬಸವಣ್ಣ, 20ನೇ ಶತಮಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವರು ಸಮಾನತೆಗಾಗಿ ತಮ್ಮ ಸೇವೆಯನ್ನು ಅರ್ಪಣೆ ಮಾಡಿದರು. ಈ ದೇಶಕ್ಕೆ ಲಿಖಿತವಾದಂಥ ಅದ್ಭುತವಾದಂಥ ಸಂವಿಧಾನವನ್ನು ಕೊಟ್ಟು ನಮ್ಮಿಂದ ಮರೆಯಾಗಲಿ. ಇವತ್ತು ನಾವೆಲ್ಲರೂ ಆ ಪುಣ್ಯಾತ್ಮ ಕೊಟ್ಟಂಥ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ನಡಿಬೇಕು. ಇವತ್ತು ನೋಡ್ರಿ, ನಾವು ಜಾಲಹಳ್ಳಿಯಲ್ಲಿ ಹಿಂದೆ ಆಚರಣೆ ಮಾಡ್ತಕ್ಕಂಥ ಸಂದರ್ಭಗಳನ್ನು ಅವಲೋಕನ ಮಾಡಿಕೊಂತ ಬಂದಾಗ ಜಾತಿ ಭೇದ ಅನ್ನದೆ ಸಮಾನತೆಯನ್ನು ನಾವು ಎತ್ತಿ ಹಿಡಿದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಮಾಡಿಕೊಂತ ಬಂದಿದ್ದೀವಿ. ಇವತ್ತು ಕೂಡ ಇಲ್ಲಿ ಆ ಆಚರಣೆ ಆಗ್ತದೆ, ಸಂತೋಷವಾಗಿರ್ತಾರೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬು ಅಂಬೇಡ್ಕರ್ ಎಲ್ಲ ದೇಶಗಳಲ್ಲಿರ್ತಕ್ಕಂಥ ಸಂವಿಧಾನಗಳಿಗಿಂತ ಅದ್ಭುತವಾದಂಥ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ. ಈಗ ತಾನೇ ಡಾಕ್ಟ್ರು ಹುಲಿಮನಿ ಸಾಹೇಬರು ಮಾತಾಡಿದರು, ಯಾರಿಗಾದರೂ ಈ ದೇಶದಲ್ಲಿ ಭಾರತ ರತ್ನ ಪ್ರಶಸ್ತಿ ಯಾರಿಗಾದರೂ ಕೊಟ್ಟಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾತ್ರ ಅಂತ. ಯಾಕೆ ಹೇಳ್ರಿ, ರತ್ನ ಅದು ಬೆಳಕನ್ನು ಕೊಡ್ತದೆ, ಇಡೀ ಜಗತ್ತಿಗೆ ಬೆಳಕಾಗ್ತದೆ ಅದು ರತ್ನ. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಜಗತ್ತಿಗೆ, ಇಡೀ ದೇಶಕ್ಕೆ ಬೆಳಕಾಗಿದ್ದರು. ಇವತ್ತು ದೀನ ದಲಿತ ಯಾರು ಶೋಷಣೆಗೊಳಪಟ್ಟರ, ಯಾವುದೇ ಸಮಾಜ ಇರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಯಾವುದೇ ಜಾತಿಯಲ್ಲಿರ್ತಕ್ಕಂಥ ಬಡವ ಬಲ್ಲಿದ ಧ್ವನಿ ಇಲ್ಲದವರ ಧ್ವನಿಯನ್ನು ಎತ್ತತಕ್ಕಂಥ ಕೆಲಸವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದರು. ಇವತ್ತು ನೋಡ್ರಿ, ನಾವೆಲ್ಲ ಕಡೆಗೆ ದೇಶದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಗ್ತದೆ. ಯಾಕೆ ಆಗ್ತದ? ಅವರ ಆದರ್ಶಗಳು, ಅವರಲ್ಲಿರ್ತಕ್ಕಂಥ ಗುಣಗಳು ಅವ್ರನ್ನ ಕೊಂಡಾಡಕತ್ತೀವಿ. ಅದು ಆಡಲೇಬೇಕು. ಇದು ನಮ್ಮ ದೇಶದ ಒಂದು ಸಂಸ್ಕೃತಿ. ಇದೆ. ನಾವೇನಂತೀವಿ, ನಮ್ಮ ತಂದೆ ಸತ್ತನಂದ್ರೆ ಪುಣ್ಯತಿಥಿ ಮಾಡ್ತೀವಿ, ಹುಟ್ಟೇನಂದ್ರೆ ಜಯಂತಿ ಮಾಡ್ತೀವಿ. ಅದು ನಮ್ಮ ದೇಶದ ಸಂಪ್ರದಾಯ. ಯಾರು ಹುಟ್ಟುತ್ತಾರ, ಯಾರು ಸಾಯ್ತಾರ, ಸಾವು ಮಧ್ಯ ಹುಟ್ಟು ಮತ್ತು ನನಗೆ ಮಾತನಾಡಲು ಅವಕಾಶ ಕೊಟ್ಟು ಇದೇ ಸಂದರ್ಭದಲ್ಲಿ ತಾಲೂಕು ಆಡಳಿತದಿಂದ ಸಮಾಜ ಸೇವೆಗೆ ಪ್ರಶಸ್ತಿ ಪಡೆದ ಸಾಬಣ್ಣ ಕಮಲದೆನ್ನಿ ಅವರನ್ನ ದಲಿತ ಸಂಘಟನೆಗಳು ಸನ್ಮಾನಿಸಿದೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಶ್ರೀಮತಿ ವಿಜಯಲಕ್ಷ್ಮಿ ವೆಂಕೋಪ ತೋಟದ, ಉಪಾಧ್ಯಕ್ಷರು ಆದ ವೀರೇಶ್ ಅರ್ಕೇರಿ, ಜಾಲಹಳ್ಳಿ ಪಿಎಸ್ಐ ವೈಶಾಲಿ ಜಳಕಿ, ಬಸವರಾಜ ಪಂಪಾವತಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ವಕೀಲರು ವೇಣುಗೋಪಾಲ್ ನಾಯಕ್ ಹಾಗೂ ರಾಜ್ಯ ವಾಸುದೇವ್ ನಾಯಕ, ಮೌನೇಶ್ ದೇಸಾಯಿ, ಬಸವರಾಜ ಪಾಂಡೆ, ನಸೀರುದ್ದೀನ್ ಮುಲ್ಲಾ, ಹೈದ್ರ ಸಾಬುಲ್ಲಾ, ಇಬ್ರಾಹಿಂ ಯಾದಗಿರ್, ಅಮರೇಗೌಡ ಕಮಲದೆನ್ನಿ, ಶರಣಗೌಡ ಕಮಲದೆನ್ನಿ, ಭೀಮಣ್ಣ ಗುಮ್ದಾರ್, ಗಿರಿಯಪ್ಪ ಪೂಜಾರಿ, ಪತ್ರಕರ್ತರು ಮೌನೇಶ್ ಮಹಾಲಿಂಗ, ಇಮಾಂ ಸಾಬ್, ಲಿಂಗಣ್ಣ ಮಕಾಶಿ, ನಂದಪ್ಪ ತಮ್ಮಣ್ಣ ಹೇರುಂಡಿ, ರಂಗಪ್ಪ ಬಂಡಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಕೃಷಿ ಪತ್ತಿನ ಸಹಕಾರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇದಲ್ಲದೆ ದಲಿತ ಸಮಿತಿ ಮುಖಂಡರು ಆದ ಎನ್ ಲಿಂಗಪ್ಪ, ಸಾಬಣ್ಣ ಕಮಲದೆನ್ನಿ, ಬಾಳಪ್ಪ ಬಾವಿಮನಿ, ಹುಸೇನಪ್ಪ ಗುತ್ತೇದಾರ್, ಭೂತಪ್ಪ ದೇವರಮನಿ, ಚಂದಪ್ಪ ಬಾವಿಮನಿ, ರಮೇಶ್ ಬಾಗೂರ್, ಶಿವಪ್ಪ ಹೆದ್ದಾರಿ ಸೇರಿ ನೂರಾರು ಮುಖಂಡರು, ಯುವಕರು ಹಾಗೂ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂಬೇಡ್ಕರ್ ಅವರ ಸ್ಮರಣೆಗೆ ಗೌರವ ಸಲ್ಲಿಸಿದ್ದಾರೆ. ಖಾಜಾ ಹುಸೇನ್ ಬಾಬಾ, ಜಾಲಹಳ್ಳಿ, TV20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.